ಅಡಿಕೆ ಗಿಡ ಹಾಕಿದ್ದೀರಾ, ರಿಸಲ್ಟ್ ಬರ್ತಾ ಇಲ್ವಾ, ಇಳುವರಿ ಬರ್ತಾ ಇಲ್ಲ, ಹಾಕ್ರಿ ನಮ್ಮ ಸಮೃದ್ಧಿ ಗೊಬ್ಬರ, ನೋಡ್ರಿ ರಿಸಲ್ಟ್ ನೀವೇ ನೋಡ್ಬೋದು. 4 ವರ್ಷದ ಗಿಡ ಸಮೃದ್ಧಿ ಗೊಬ್ಬರ ಹಾಕಿದ್ಮೇಲೆ ನೋಡಿ 5 ಕೊನೆ ನೋಡಿ ಹೆಂಗ್ ಬಂದಿದೆ ಅಂತ ನೀವೇ ನೋಡ್ಬೋದು ಲೈವಲ್ಲಿ ನೋಡಿ. ಸರ್ ನಮ್ಮ ಗೊಬ್ಬರದಲ್ಲಿ ಏನಾದ್ರು ಮಣ್ಣು ಮಿಕ್ಸ್ ಆಗಿದೆ ಅಂದ್ರೆ ಕೇಳ್ದಷ್ಟು ಹಣ ನಾನೇ ನಿಮಗೆ ಕೊಡ್ತೀನಿ. ಮೇಯ್ನ್ ಆಗಿ ಅಂದ್ರೆ ಖರ್ಚು ಕಮ್ಮಿ ಮಾಡಿ ಇಳುವರಿ ಜಾಸ್ತಿ ತೆಗೀರಿ. ನೀವು ಗೊಬ್ಬರಕ್ಕೆ 4-5 ಮೂಟೆಗೆ ಅಷ್ಟು ದುಡ್ಡು ಕೊಟ್ರೆ ನೀವು ಇಳುವರಿ ತೆಗೆದು ಪ್ರಯೋಜನ ಏನು? ಸಮೃದ್ಧಿ ಗೊಬ್ಬರ ಹಾಕಿದ್ರಿಂದ ಗಿಡನೂ ಸಮೃದ್ಧಿ ಆಗಿದೆ, ಎಷ್ಟು ಹಸಿರಾಗಿದೆ ನೋಡಿ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ವಿಶಾಜಿ ಗೌಡ ಅಂತ, ಸಮೃದ್ಧಿ ಬಯೋ ಫರ್ಟಿಲೈಸರ್ ಕಡೆಯಿಂದ. ನೋಡಿರ್ತೀರಿ ನೀವು ಮುಂಚೆ ಕೃಷಿ ಮಾರ್ಕೆಟ್ ಚಾನಲಲ್ಲಿ. ನೋಡಿ ಮುಂಚೆ ಈಗ ನೋಡಿ ಅಡಿಕೆ ಬೆಳೆಗಾರರಿಗೆ ಭಾಳ ಸಮಸ್ಯೆ ಆಗಿದೆ. ಏನಾಗಿದೆ ಅಂದರೆ ಹಿಂಗಾರದಲ್ಲಿ ಹರುಳುದ್ರೋದಾಗಿರ್ಬೋದು, ಹಿಂಗಾರ ಒಣಗೋದಾಗಿರ್ಬೋದು, ಹಿಡಿಮುಣಿಗೆ ರೋಗ ಆಗಿರ್ಬೋದು, ಹರುಳುದ್ರೋದಾಗಿರ್ಬೋದು, ಮತ್ತು ಈ ಅಂಡೊಡ್ಕ ಅಂತ ಬರ್ತದೆ, ಈ ಥರದ್ದೆಲ್ಲ ಭಾಳ ಸಮಸ್ಯೆ ಆಗಿದೆ. ಇದಕ್ಕೆ ಏನು ಕಾರಣ ಆಗಿರ್ಬೋದು ನೋಡಿರ್ಬೋದು. ನೀವು ಮುಂಚೆ ಒಂದು ವರ್ಷ ಭಾಳ ಫಸಲು ಬಂದುಬಿಡುತ್ತೆ, ಒಂದು ವರ್ಷ ಏನೂ ಫಸಲು ಬರಲ್ಲ. ನಮ್ಮ ಪೂರ್ವಿಕರೆಲ್ಲ ಏನು ಮಾಡ್ತಿದ್ರು ಅಂದರೆ ಸಾವಯವ ಗೊಬ್ಬರ ಹಾಕ್ತಿದ್ರು. ಆವಾಗ ಏನಂದರೆ ಈ ಕೆಮಿಕಲ್ಸ್ ಕೊಳ್ಳುವಂಥ ಶಕ್ತಿ ಯಾರ ಕೈಲಿ ಇರ್ತಿರಲ್ಲ, ಆಲ್ಮೋಸ್ಟ್ ರೈತರ ಕೈಲಿ. ಆವಾಗ ಏನಾಗ್ತಿತ್ತು ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು, ಕುರಿ ಗೊಬ್ಬರ ಹಾಕ್ತಿದ್ರು. ಈಗ ಏನಾಗಿದೆ ಅಂದ್ರೆ ಅವ್ರ ತೋಟ ಚೆನ್ನಾಗೇ ಇದೆ, ಅವಾಗ ಹೆಂಗೆ ಬರ್ತಾ ಇತ್ತು ಫಸಲು ಈಗಲೂ ಅದೇ ರೀತಿ ಕರೆಕ್ಟ್ ಸಮ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಬಟ್ ಈಗ ಏನು ಕೆಮಿಕಲ್ ಹಾಕಿರ್ತಾರೆ, ಈಗ ಯೂರಿಯಾ ಆಗಿರ್ಬೋದು, DAP ಕೆಮಿಕಲ್ ಗೊಬ್ಬರ ಹಾಕ್ತಾ ಏನಾಗ್ತಿದೆ ಅಂದ್ರೆ ಈಗ ಅವಾಗಿನ ಥರ ಇಳುವರಿ ಈಗ ಬರ್ತಾ ಇಲ್ಲ. ಮಣ್ಣಿನ ಫಲವತ್ತತೆ ಪೂರ್ತಿ ಹಾಳಾಗ್ಬಿಟ್ಟಿದೆ, ಅದರಲ್ಲಿ ಏನು ಅಂಶನೇ ಇಲ್ಲ, ಸತ್ವನೇ ಇಲ್ಲ, ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದು ಹೆಂಗಾಗಿದೆ ಅಂದರೆ ಗೊಬ್ಬರ ಹಾಕಬೇಕು, ಫಸಲು ತೆಗಿಬೇಕು, ಗೊಬ್ಬರ ಹಾಕಿಲ್ಲ ಅಂದರೆ ಫಸಲು ಬರ್ತಿಲ್ಲ, ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಎಷ್ಟೋ ಜನ ರೈತರು ಏನು ಮಾಡ್ತಾರೆ ಅಂದರೆ ಸಾವಯವ ಕೃಷಿಯಲ್ಲಿ ಸಾವಯವ ಪದ್ಧತಿ ಮಾಡಿ ಸಾವಯವ ಗೊಬ್ಬರ ಹಾಕಿದ್ರೆ ರಿಸಲ್ಟ್ ಬರಲ್ಲ ಅಂತ ಅಂತಾರೆ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ನಿ, ಸಾವಯವ ಗೊಬ್ಬರ ಹಾಕಿ 5 ಕೊನೆ 6 ಕೊನೆ 4 ಕೊನೆ ಎಲ್ಲ ತೆಗೆದವ್ರು ಸುಮಾರು ಜನ ಇದ್ದಾರೆ ಅಂಥೇಳಿ. ನಿಮಗೆ ಇವತ್ತು ರಿಸಲ್ಟ್ ನಾನು ಇಲ್ಲೇ ಕಣ್ಮುಂದೆನೇ ತೋರಿಸ್ತೀನಿ ನೋಡಿ. 1 ಕೊನೆ ಇದು ಆ್ಯಕ್ಚುಲಿ 4 ವರ್ಷದ ಗಿಡ. ಎಲ್ಲ ಅನ್ಬೋದು ಇದು 5 ವರ್ಷ 6 ವರ್ಷ 7 ವರ್ಷ ಅಂತ ಅನ್ಬೋದು. ಬಟ್ ನೋಡಿ ರೈತರ ತೋಟದಲ್ಲಿ ಬಂದಿದ್ದೀವಿ, ರೈತರು ನಮ್ಮ ಜೊತೆ ಇದ್ದಾರೆ. ನಾವಿವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಲ್ಲಿದ್ದೀವಿ. ನೋಡಿ ಇದು 4 ವರ್ಷದ ಮರ ನೋಡಿ. 1 2 3 4 5 ಕೊನೆ ಇಲ್ಲೇ ನಿಮ್ಮ ಕಣ್ಣೆದುರುಗಡೆ ಲೈವಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವರ್ಷಕ್ಕೂ ನೋಡಿ ಹೆಂಗಿದೆ ಹಿಂಗಾರ, ಅದ್ರ ಒಳಗೂ ಹಿಂಗಾರ ಇದೆ ನೋಡಿ. ನೀವು ಇಲ್ಲೇ ಲೈವಲ್ಲೇ ಎಕ್ಸಾಂಪಲ್ ನೋಡ್ಬೋದು. ಸುಮ್ಮನೆ ಕೂತ್ಕೊಂಡೆಲ್ಲ ಹೇಳ್ಬೋದು 5 ಕೊನೆ 6 ಕೊನೆ ಬರಲ್ಲ ಅಂತೇಳಿ. ಇದು ನೋಡಿ 4 ವರ್ಷದ ಮರ, ಸಮೃದ್ಧಿ ಗೊಬ್ಬರ ಹಾಕಿದ್ದಾರೆ. ಹೆಚ್ಚು ಕಮ್ಮಿ ಒಂದು 3 ರಿಂದ 4 ವರ್ಷ ಹಾಕ್ತಾ ಇದ್ದಾರೆ, ಈಗಲೂ ಹಾಕಿದ್ದಾರೆ. ನೆಕ್ಸ್ಟ್ ಹಿಂಗಾರಕ್ಕೆ ನೋಡಿ ಹೆಂಗೆ ಬಂದೆ ರಿಸಲ್ಟ್. ನಾವು ಸುಮ್ಮನೆ ಹೇಳೋದಕ್ಕಿಂತ ನೋಡಿ ನೀವು ರಿಸಲ್ಟ್ ನೋಡ್ಬೋದು ಯಾವ ರೀತಿ ಬಂದೆ ಅಂತ ಹೇಳಿ. ನೋಡಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಇದು ಆ್ಯಕ್ಚುಲಿ 4 ರಿಂದ 5 ವರ್ಷದ ಫ್ಲ್ಯಾಟ್ ಇದು ಎಲ್ಲದೂ ನೋಡಿ ಒಂದೇ ಥರ ಇದೆ ರಿಸಲ್ಟು. ಯಾವುದು ಏರುಪೇರು ಆಗಿಲ್ಲ, ಒಂಥರ ಮೇಲೆ ಕೆಳಗೆ ಆಗಿಲ್ಲ, ಫ್ಲಕ್ಚುಯೇಷನ್ ಆಗಿಲ್ಲ, ಒಂದೇ ಥರ ಇದೆ ನೋಡಿ. ಸರ್ ಏನು ಗೊತ್ತಾ, ಗೊಬ್ಬರ ಇವತ್ತು ಕೊಡ್ಬೋದು, ನಮಗೆ ಏನು ಗೊತ್ತಾ ಸರ್, ನಂಬಿಕೆ ಬೇಕೆಂದರೆ ನಾವು ರೈತರಿಗೆ ಕೊಟ್ಟೋದ್ರಿಂದ ರೈತರಿಗೆ ಚೆನ್ನಾಗಿ ಬಂದರೆ 4 ಜನಕ್ಕೆ ಅವರೇ ಹೇಳ್ತಾರೆ. ಮೇಯ್ನಾಗಿ ಏನು ಗೊತ್ತಾ, ನಾವು ಇವತ್ತು ಚೆನ್ನಾಗಿರೋದು ಕೊಟ್ಟರೆ ಕ್ವಾಲಿಟಿ 4 ಜನ ಅವರಿಗೆ ಹೇಳ್ತಾರೆ. ಈಗ ಒಬ್ಬರಿಂದ ಒಬ್ರಿಗೆ ಬಾಯಿ ಮಾತಾಗೆ ನಮ್ಗೆ ಸುಮಾರು ಜನ ಬರ್ತಾ ಇದ್ದಾರೆ. ನಮಗೆ ಈಗ ಚನ್ನಗಿರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ತುಮಕೂರು, ಶಿರಾ, ಮಾಯಸಂದ್ರ ಸುಮಾರು ಜನಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಸರ್. ನಮಗೇನು ಗೊತ್ತಾ, ಒಬ್ಬರಿಗೆ ಯಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೋ ಅವರು 4-5 ಜನಕ್ಕೆ ಹೇಳ್ತಾರೆ ರೈತರಿಗೆ. ಅದೇ ನಮಗೆ ಮೈನಾಗಿ ಇಂಪಾರ್ಟೆಂಟು. ರೈತರು ಮೈನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಮತ್ತು ಇನ್ನೊಂದೇನೆಂದರೆ ಸುಮ್ಮನೆ ಒಟ್ರಾಶಿ ಗೊಬ್ಬರ ಹಾಕಬಾರ್ದು ಸರ್, ಯಾಕಂದರೆ ಕಷ್ಟಪಟ್ಟಿದ್ದು ದುಡ್ಡು ಎಲ್ಲರೂ ಸರ್. ರಿಸಲ್ಟ್ ಬರಬೇಕು, ಗೊಬ್ಬರ ಹಾಕಬೇಕು. ರಿಸಲ್ಟೇ ಬರ್ದಿದ್ರೆ ಗೊಬ್ಬರ ಹಾಕ್ತಾರೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಇದುವರೆಗೂ ನೀವು ಎಲ್ಲೆಲ್ಲಿ ಕಳಿಸ್ಕೊಟ್ಟಿದ್ದೀರಾ ಸರ್? ನೋಡಿ ನಾವು ಇದುವರೆಗೂ ರಾಜ್ಯದ ಮೂಲೆಗೂ ಕಳಿಸ್ಕೊಟ್ಟಿದ್ದೀವಿ ನೋಡಿ ಸರ್. ನಾವು ಚನ್ನಗಿರಿ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ನೀವೇ ನೋಡಿ ಇಲ್ಲಿ ತುಮಕೂರು, ಚನ್ನಗಿರಿ, ಮಾಯಸಂದ್ರ, ನಿಟ್ಟೂರು ಸರ್, ಎಲ್ಲರೂ ನೋಡಿ 750 ರಿಂದ 2000 ಮೂಟೆ ತನಕ ಇಳಿಸ್ಕೊಂಡವರು ಇದ್ದಾರೆ ಸರ್. 60 ಮೂಟೆ ನಾವು ಎಷ್ಟೇ ಕೇಳಿದ್ರೂ ಕೊಡ್ತೀವಿ ಸರ್. ರಾಜ್ಯದ ಮೂಲೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಜನರಿಗೂ ಕೊಟ್ಟಿದ್ದೀವಿ ಸರ್. ಈಗ 1 ಎಕರೆಯಲ್ಲಿ ಯಾವ ಥರ ಮಾಡ್ತಾ ಇದೀವಿ ಅಂದರೆ ಒಬ್ಬೊಬ್ರು 500 ಹಾಕಿರ್ತಾರೆ, ಒಬ್ಬೊಬ್ರು 400 ಗಿಡನೂ ಹಾಕಿರ್ತಾರೆ ಸರ್. 400 ಗಿಡ ಹಾಕಿದರೆ ಫಸಲು ಬರ್ತಾ ಇದ್ರೆ 4 kg ಕೊಡಿ, ಫಸಲು ಬರ್ದೇ ಇದ್ರೆ 2 kg ಕೊಡಿ. ಅಡಿಕೆಗಾದರೆ, ತೆಂಗಿಗಾದರೆ ಏನು ಮಾಡಿ ಅಂದರೆ ಫಸಲು ಬರ್ತಾ ಇದ್ರೆ 10 kg ಕೊಡಿ, ಬರ್ದೇ ಇದ್ರೆ 5 kg ಕೊಡಿ. ಅದ್ರದ್ದು ಏನಿದೆ ಅದರ ಅರ್ಧ ಭಾಗ ಕೊಡಿ. ಈ ಕಾಫಿ ನಾವು ಸುಮಾರೆಲ್ಲ ಎಸ್ಟೇಟಿಗೆ ಕೊಡ್ತಾ ಇದೀವಿ, ಚಿಕ್ಕಮಂಗ್ಳೂರು ಸೈಡೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ರೋಬೋಸ್ಟಾ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾಯಿದ್ರೆ 2 kg ಕೊಡಿ ಅಂತ ಅಂತಿದ್ದೀವಿ ಸರ್. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೆಮಿಕಲ್ ಕಮ್ಮಿ ಮಾಡಿ ಸಾವಯವ ಗೊಬ್ಬರ ಜಾಸ್ತಿ ಮಾಡಿ. ಈಗ ಸುಮಾರು ಜನ ಏನು ಮಾಡ್ತಿದ್ದಾರೆ ಅಂದರೆ ಕೆಮಿಕಲ್ಲು ಹಾಕ್ತಿದ್ದಾರೆ ಸರ್. ಸುಮಾರು ಜನ ಕೆಮಿಕಲ್ ಬಿಡೋಕ್ಕೂ ಆಗ್ತಾ ಇಲ್ಲ. ನಾವು ಅವಾಗ ಏನಂತಿದ್ದೀವಿ ಅಂದರೆ ಅರ್ಧ ಭಾಗ ಕೆಮಿಕಲ್ ಹಾಕಿ, ಅರ್ಧ ಭಾಗ ಸಾವಯವ ಹಾಕಿ ಅಂತ. ಈಗ ಸುಮಾರು ಜನಕ್ಕೆ ಆಗಲ್ಲ, ಬಿಡೋಕ್ಕಾಗಲ್ಲ, ಅದು ಬರೋದೇ ಇಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ಅರ್ಧ ಭಾಗನಾದ್ರು ಹಾಕಿ ರಿಸಲ್ಟ್ ನೋಡಿ ಅಂತ ಅಂತಿದ್ದೀವಿ. ಇದೇ ನಮ್ಮ ಸಮೃದ್ಧಿ ಗೊಬ್ಬರ ಸರ್. ಇದು ನೋಡಿ ಬ್ಯಾಗ್ ನೋಡಿ ನಮ್ದು ಹಿಂಗಿರುತ್ತೆ, ಸಮೃದ್ಧಿ ಬಯೋ ಫರ್ಟಿಲೈಸರ್ M+ ಅಂತ ಹೇಳಿ ಸರ್. ಇದರಲ್ಲಿ ಇರೋದೇ 4 ಗೊಬ್ಬರ ಸರ್. ಈ ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಫಿಶ್ ಅಮೈನು, ಬೋನ್ ಮಿಲ್ಲು, ಅಡಿಷ್ನಲ್ ಆಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಈ ನೀಮ್ ಪೌಡ್ರು ಇವೆಲ್ಲ ಆ್ಯಡ್ ಮಾಡಿ ಕೊಟ್ಟಿರ್ತೀವಿ. ಇದು ಹಾಕುವಂಥ ಕ್ರಮನೂ ಭಾರಿ ಈಸಿ ಸರ್. ನೋಡಿ ಗಿಡದಿಂದ 1 ಅಡಿ ಅಥವಾ 1.5 ಅಡಿ ಬಿಟ್ಟು ನೋಡಿ ಇಷ್ಟೇ ತೇವಾಂಶ ಇದ್ರೆ ಸಾಕು ಸರ್. ನೋಡಿ ಹಾಗೆ ಮೇಲೆ ಹಾಕ್ಬಿಡ್ಬೋದು ನೋಡಿ ಆರಾಮು. ನೋಡಿ ಈಗ ಆಲ್ಮೋಸ್ಟ್ ಸುತ್ತಗುಣಿ ಮಾಡಿ ಹಾಕೋದು ಒಳ್ಳೆಯದು. ಒಂದು ವೇಳೆ ತೇವಾಂಶ ಇದ್ದರೆ ಹಾಗೆ ಮೇಲೆ ಹಾಕ್ಬಿಡ್ಬೋದು, ಏನು ತೊಂದರೆ ಏನಿಲ್ಲ ಸರ್. ನೋಡಿ ಒಂದು ಹೆಣ್ಣಾಳಿದ್ರೆ ಆರಾಮಾಗಿ ಹಾಕ್ಬಿಡ್ಬೋದು, ಏನು ಗೊಬ್ಬರ ತೊಂದರೆ ಏನಿಲ್ಲ ಸರ್. ನಮಗೆ ಒಂದು ಮಿನಿಮಮ್ ಆರ್ಡ್ರ್ ಇದ್ದರೆ ಒಂದು 60 ರಿಂದ 70 ಬ್ಯಾಗ್ ಇದ್ದರೆ ನಾವು ಎಲ್ಲ ಕಣ್ಣು ಕಳಿಸ್ಕೊಡ್ತೇವೆ ಸರ್.
ಈಗ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತಾ ಇದ್ದೀವಿ. ಭಾರಿ ದೂರ ಇದ್ದರೆ ನಾವು ಸ್ವಲ್ಪ ಏನು ಟ್ರಾನ್ಸ್ಪೋರ್ಟೇಷನ್ ತೊಗೋತಾ ಇದ್ದೀವಿ. ಈಗ ಇಲ್ಲಿಂದ ಹಿಡಿದು ಹೆಚ್ಚು ಕಮ್ಮಿ ಬೀದರು ಬಾಗಲಕೋಟೆಲ್ಲ ಕಳಿಸ್ಕೊಡೋಕ್ಕಾಗಲ್ಲ. ಆ ಕಡೆಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತ ಒಂದು ಸ್ವಲ್ಪ ಸರ್ಟೇನ್ ಅಮೌಂಟ್ ತೊಗೋತಿದ್ವಿ. ಒಂದು ವೇಳೆ ಟ್ರಾನ್ಸ್ಪೋರ್ಟೇಷನ್ ಕೊಡೋಕ್ಕಾಗಿಲ್ಲ ಅಂದರೆ ಒಂದು ಮಿನಿಮಮ್ ಆರ್ಡರ್ ಇದ್ದರೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಸರ್. ಪ್ರೈಸ್ ಎಲ್ಲ ಯಾವ ಥರ? ಸರ್ 40 kg ಬಂದುಬಿಟ್ಟು 350 ರುಪೀಸು ಇನ್ಕ್ಲೂಡಿಂಗ್ ಡೆಲಿವರಿ ಕೊಡ್ತಾ ಇದ್ದೀವಿ.